ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಗ್ರಾಮ ಪಂಚಾಯತಿಗೆ ಮಾಹಿತಿ ಹಕ್ಕು ಅರ್ಜಿ ಯಾವ ರೀತಿ ಭರ್ತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೀರಿಯಲ್ ನಂಬರ್ 1ರಲ್ಲಿ ಅರ್ಜಿದಾರರ ಪೂರ್ಣ ಹೆಸರು ಅಂತ ಏನಿರುತ್ತೆ ಆ ಜಾಗದಲ್ಲಿ ನಿಮ್ಮ ಪೂರ್ಣ ಹೆಸರನ್ನ ಬರೀಬೇಕಾಗತ್ತೆ. ಅದಾದ ನಂತರ ಅರ್ಜಿದಾರರ ವಿಳಾಸ, ಈ ಜಾಗದಲ್ಲಿ ನಿಮ್ಮ ಪೂರ್ಣ ವಿಳಾಸವನ್ನು ಬರೀಬೇಕಾಗತ್ತೆ, ಇನ್ಕ್ಲೂಡಿಂಗ್ ಪಿನ್ ಕೋಡ್. ಗ್ರಾಮ ಪಂಚಾಯತಿಗೆ ಮಾಹಿತಿ ಯಾವ ರೀತಿ ಕೇಳೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ವರೆಗಿನ ಬಜೆಟ್ ಆಯವ್ಯಯದ ನಕಲು ಪ್ರತಿಯನ್ನು ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕಾರ ನೀಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ನೋಡಿ, ಈ ರೀತಿ ಸ್ಪಷ್ಟವಾಗಿ ಕೇಳಬೇಕು. ನಾನು ಕೇಳ್ತಾ ಇರೋ ಮಾಹಿತಿ ಏನು? ಬಜೆಟ್ ಆಯವ್ಯಯ ಎಷ್ಟನೇ ಸಾಲೆಂದು? 24-25ನೇ ಸಾಲೆಂದು. ಈ ರೀತಿ ಒಂದು ಗ್ರಾಮ ಪಂಚಾಯತಿಗೆ ಬರಿಬೇಕಾದ್ರೆ ಇದೇ ರೀತಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್, ಮೇಲೆ ಕೇಳುವಂತೆ ಮಾಹಿತಿ ಯಾವ ವರ್ಷಕ್ಕೆ ಸಂಬಂಧಪಟ್ಟದ್ದು? ಇಲ್ಲಿ ನೀವು ಕೇಳ್ತಾ ಇರೋ ಮಾಹಿತಿ ಯಾವ ವರ್ಷಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಿಟ್ಟು ಬರಿಬೇಕಾಗತ್ತೆ. ನೋಡಿ, ನಾನು ಕೇಳ್ತಾ ಇರೋದು 2024-25ನೇ ಸಾಲಿನ. ನೋಡಿ, ಇಲ್ಲಿ 2024-25ನೇ ಸಾಲಿನ ಅಂತ ಹೇಳ್ಬಿಟ್ಟು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಗ್ರಾಮ ಪಂಚಾಯತಿನಲ್ಲಿ ಮಾಹಿತಿ ಯಾರಿಗೆ ಕೇಳ್ತಾ ಇದೀವಿ? ನೋಡಿ, ಮಾಹಿತಿ ಯಾರಿಂದ ಬೇಕಾಗಿದೆಯೋ ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಪದನಾಮ ಮತ್ತು ವಿಳಾಸ. ಒಂದು ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಗಳು ಬಂದ್ಬಿಟ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗಿರ್ತಾರೆ. ನೋಡಿ, ಕಾರ್ಯದರ್ಶಿಗಳು ಮೂಕಿಹಾಳ ಗ್ರಾಮ ಪಂಚಾಯತಿ, ತಾಲೂಕು ತಾಳಿಕೋಟೆ, ಜಿಲ್ಲೆ ವಿಜಯಪುರ. ಈ ರೀತಿ ಈ ಕಾಲಂನ ಭರ್ತಿ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಅರ್ಜಿ ಶುಲ್ಕ 10 ರು ಪಾವತಿ ಮಾಡಿರುವ ವಿವರ. ನೋಡಿ, ನಾವೊಂದು ಭಾರತೀಯ ಪೋಸ್ಟಲ್ ಆರ್ಡರ್ನ ಲಗತ್ತಿಸ್ತೀವಿ. ಆ ಭಾರತೀಯ ಪೋಸ್ಟಲ್ ಆರ್ಡರ್ನ ನಂಬರ್ನ ಇಲ್ಲಿ ಬರಿಬೇಕಾಗತ್ತೆ. ನೋಡಿ, ಪೋಸ್ಟಲ್ ಆರ್ಡರ್ನಲ್ಲಿ ಕೆಳಗಿರುತ್ತೆ ನಂಬರ್, ಯಾವ ತರ 63F4223 ಈ ರೀತಿ ಇರುತ್ತೆ. ಅದಾದ ನಂತರ ಇಲ್ಲಿ ದಿನಾಂಕ ಅಂತ ಇರುತ್ತೆ. ಈ ದಿನಾಂಕ ಯಾವ್ದು ಬರಿಬೇಕಪ್ಪ ಅಂದ್ರೆ, ನೀವು ಯಾವತ್ತು ಮಾಹಿತಿ ಹಕ್ಕು ಅರ್ಜಿ ಸಲ್ಲಿಸ್ತಾ ಇರ್ತೀರ ಅವತ್ತಿನ ದಿನಾಂಕವನ್ನ ಇಲ್ಲಿ ಬರಿಬೇಕಾಗತ್ತೆ. ಅದಾದ ನಂತರ ಕೆಳಗಡೆ ದಿನಾಂಕ, ಇಲ್ಲಿ ನೀವು ಯಾವತ್ತು ಮಾಹಿತಿ ಹಕ್ಕು ಅರ್ಜಿ ಸಲ್ಲಿಸ್ತಾ ಇರ್ತೀರ ಅವತ್ತಿನ ದಿನಾಂಕವನ್ನ ಹಾಕೋಬೇಕು. ಸ್ಥಳ ನಿಮ್ದು ಯಾವ ಜಿಲ್ಲೆ ಅದನ್ನ ನೀವೆಲ್ಲ ಹಾಕೊಂತೀರಾ, ಮತ್ತೆ ಸಹಿ ಮಾಡ್ತೀರಾ. ಈ ರೀತಿ ಪರಿಪೂರ್ಣವಾಗಿ ಒಂದು ಮಾಹಿತಿ ಹಕ್ಕು ಅರ್ಜಿಯನ್ನ ಸಿದ್ಧಪಡಿಸುವಂತಹ ವಿಧಾನ ಇದು. ನೀವು ಮಾಹಿತಿ ಹಕ್ಕು ಕಾರ್ಯಕರ್ತ ಅಥವಾ ಸಾಮಾಜಿಕ ಕಾರ್ಯಕರ್ತ ಆಗ್ಬೇಕೇ? ಹಾಗಾದ್ರೆ ತರಬೇತಿಗಾಗಿ ನಮ್ಮನ್ನ ಸಂಪರ್ಕಿಸಿ. ನಾವು ಪ್ರಾಯೋಗಿಕವಾಗಿ ಮಾಹಿತಿ ಹಕ್ಕು ಅರ್ಜಿ ಭರ್ತಿ ಮಾಡುವ ವಿಧಾನ ಕಲಿಸಿಕೊಡ್ತೇವೆ.